ರಘು ಒಂದು ಪಾಯಿಂಟ್ ಇತ್ತು ನಮ್ಮದು. ಈಗ ಈ ಇಡೀ ವಿಚಾರಗಳು ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟುಬಿಟ್ರೆ ಸಿದ್ದರಾಮಯ್ಯನವರ ಕಡೆಯವರ ಮಿನಿಸ್ಟ್ರಿಗಳು ಆ ಕಡೆಯವರ ಜನಗಳನ್ನು ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಬಿಡಲ್ಲ. ಈ ಭಯ, ಈ ಗಾಬರಿ ಜಾಸ್ತಿ ಸಿದ್ದರಾಮಯ್ಯನವ್ರ ಕ್ಯಾಂಪಲ್ಲಿ ಇದೆ. ಇದು ಸರ್, ನೀವೇನಾದರೂ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದು ಬಿಟ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಡಿ ಕೆ ಶಿವಕುಮಾರ್ ಅವರು? ಈ ಕಾರಣಕ್ಕೇ ಅಕಸ್ಮಾತ್ ನೀವು ಇಳಿಯೋ ಪರಿಸ್ಥಿತಿ ಬಂದರೆ ಸರ್, ನಮ್ಮಲ್ಲಿ ಒಬ್ಬರನ್ನ ಯಾರನ್ನಾದರೂ ಮಾಡಿ, ನೀವು ಯಾರ ಹೆಸರಾದರೂ ಹೇಳಿ, ಅವರೇ ಸಿ ಎಂ ಆಗಲಿ, ಡಿ ಕೆ ಶಿ ಮಾತ್ರ ಬೇಡ, ಇದಿಲ್ವಾ ನಿಮ್ಮ ಕ್ಯಾಂಪ್ ಕಾಂಗ್ರೆಸ್ನಲ್ಲಿ? ನಾನು ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ನಮ್ಮನ್ನು ಉಳಿಸಲ್ಲ ಅಂತ ಅಲ್ಲ, ಆ ರೀತಿಯಾದಂತ ಚರ್ಚೆನೇ ಇಲ್ಲ. ಈಗ ರಾಜಣ್ಣನಿಗೆ ಏನಾಯ್ತು? ರಾಜಣ್ಣನ ಕರೆಕ್ಟ್ ಕತೆ ಹೇಳಿ ನಮಗೆ. ಕೇನ್ ರಾಜಣ್ಣನ ಕತೆ ಕರೆಕ್ಟಾಗಿ ಹೇಳ್ಬೇಕು ನನಗೆ. ಈಗ ಏನಾಯ್ತು? ಯಾರು ಇದರ ಹಿಂದೆ ಇರ್ತಕ್ಕಂಥವ್ರು ಯಾರು? ರಾಜಣ್ಣ ಅವರನ್ನ ರೆಸಿಗ್ನೇಷನ್ ತಗೊಂಡಿದ್ದು ಹೈಕಮಾಂಡ್ ನಿರ್ಧಾರದ ಮೇಲೆ. ಹೈಕಮಾಂಡ್ ಯಾವ ಹೈಕಮಾಂಡ್ಗೆ ವಿಡಿಯೋ ಕಳಿಸ್ತವ್ರು ಯಾರು? ಅಲ್ಲ, ಹೈಕಮಾಂಡ್ ಯಾವ ಕಾರಣದಿಂದ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂದ್ರೆ ಹೈಕಮಾಂಡ್ ಅನ್ನು ಕೇಳಬೇಕು. ಅದು ಯಾವ ರೀತಿ ಅವ್ರು ರಿವೀಲ್ ಮಾಡಿಲ್ಲ. ಓಕೆ, ಬಟ್ ನಾನು ವಿಚಾರ ಹೇಳ್ತಾ ಇರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಈ ತರ ಜಗಳ ಇದೆ, ಅದಿದೆ, ಏನು ಇಲ್ಲ. ಕಾಂಗ್ರೆಸ್ ಪಕ್ಷ ಒಂದಾಗೆ ಇದೆ. 7 ಕೋಟಿ ಕನ್ನಡಿಗರು ಏನಾಗುತ್ತೆ ಗೊತ್ತಾ ರಘು? ನೀವು ಒಬ್ಬರು ಮನೆಗೆ ಬಂದು ಒಂದು ಕೋಳಿ ಸಾರು ತಿನ್ಬಿಟ್ರು, ಒಬ್ರು ಇನ್ನೊಬ್ರು ಇಡ್ಲಿ ತಿಂದುಬಿಟ್ರು, ಸಾಗು ಚೆನ್ನಾಗಿತ್ತು, ಚಟ್ನಿ ಚೆನ್ನಾಗಿತ್ತು, ಇದರಿಂದ ಇದನ್ನ ಅಳೆಯಕ್ಕೆ ಆಗಲ್ಲ. ಇಡೀ ಕ್ಯಾಂಪು ಸತೀಶ್ ಜಾರಕಿಹೊಳಿ ಅವರಿದ್ದಾರೋ, ಪರಮೇಶ್ವರ್ ಅವರು ಮಾತಾಡಿದಾರೋ, ಮಹದೇವಪ್ಪನವ್ರು ಬಂದಿದ್ರು, ಸಪ್ರೇಟ್ ಆಗಿ ಹೋಟೆಲ್ಗಳಲ್ಲಿ ಊಟಕ್ಕೆ ಬಂದಿದ್ವಿ, ನಾಷ್ಟಕ್ಕೆ ಬಂದಿದ್ವಿ, ಮೀಟಿಂಗ್ ನಡೆದಿಲ್ವಾ? ಹಂಗಾದ್ರೆ ಅವ್ರ ಆತಂಕ ಇಲ್ವಾ ಅಲ್ಲಿ? ರಾಜಕೀಯ ಅಂದಾಗ ಒಬ್ಬ ನಾಯಕ ಯಾವಾಗ್ಲೂ ಅವ್ರಿಗೆ ಫಾಲೋವರ್ ಇದ್ರು ಮಾತ್ರ ಅವ್ರ ನಾಯಕ ಅನ್ನೋದು. ಬಟ್ ಗುರು ಯಾವಾಗ ಆಗೋದ್ರು ಸ್ಟೂಡೆಂಟ್ ಇದ್ರೆ, ಸ್ಟೂಡೆಂಟ್ ಇಲ್ದಿರ ಟೀಚರ್ ಹೆಂಗಾಗಕ್ಕೆ ಸಾಧ್ಯ? ಸೊ ಫಾಲೋವರ್ಸ್ ಇಲ್ದಿರೋ ನಾಯಕ ಹಂಗಾಗಕ್ಕೆ ಸಾಧ್ಯ? ಸೊ ಯಾವ ಒಬ್ಬ ನಾಯಕ ಇದ್ದಾನೆ ಅಂದ್ರೆ ಆಬ್ವಿಯಸ್ ನೆಕ್ಸ್ಟ್ ಗುರು ಜಾರಕಿಹೊಳಿ ಅಂದಿದ್ದು ಯತೀಂದ್ರ. ಅಹಿಂದ ನೆಕ್ಸ್ಟ್ ಗುರು, ನಮ್ಮ ಅಹಿಂದ ನೆಕ್ಸ್ಟ್ ಗುರು ಜಾರಕಿಹೊಳಿ ಅಂತ ಅವ್ರು ಸುಮ್ನೆ ಹೇಳ್ಬಿಟ್ರ ಯತೀಂದ್ರ. ಅವ್ರಿಗೆ ಭಯ ಇಲ್ವಾ? ಅಪ್ಪನ್ನ ಅಧಿಕಾರದಿಂದ ಪಕ್ಕಕ್ಕೆ ಸರಿಸಿದ್ರು ತಪ್ಪೇನಿದೆ? ಯತೀಂದ್ರ ಅವರು ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಹಿಂದ ಒಂದು ಮುನ್ನಡೆಸ್ತಕ್ಕ ಸಿದ್ದರಾಮಯ್ಯ ನಡೆಸ್ತಿದ್ರು ಇಲ್ಲಿವರೆಗೂ. ಇನ್ನು ಮುಂದೆ ನಡ್ಸಕ್ಕೆ ಯಾರೋ ಒಬ್ರು ಲೀಡರ್ ಬೇಕಲ್ಲ. ಸಿದ್ದರಾಮಯ್ಯನವ್ರಿಗೂ ಆಲ್ರೆಡಿ 79-80 ಇಯರ್ಸ್ ಆಗ್ತಾ ಇದೆ. ಸೊ ಒಂದು ಸಾರಿ ಅವರು ಏನು ಮುಂದಿನ ಎಲೆಕ್ಷನ್ ಅವರು ನಿಲ್ತಿದ್ದಾರೆ. ಬಟ್ ಒಂದು ನಂತರ 5-10 ವರ್ಷದ ನಂತರ ಅವರು ಅಹಿಂದವನ್ನ ನಡೆಸುವಂತ ಒಬ್ಬ ಸಮರ್ಥ ನಾಯಕರು ಬೇಕಲ್ಲ. ಹಾಗಾಗಿ ಮುಂದಿನ ಸಮರ್ಥ ನಾಯಕರ ಪರವಾಗಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ, ತಪ್ಪೇನಿಲ್ಲ. ಮಹೇಂದ್ರ ಸರ್, ಈಗ ಅಹಿಂದ ಅನ್ನೋ ವಿಚಾರನೆ ಇಟ್ಕೊಂಡು ಎಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರು ಅಧಿಕಾರವನ್ನು ಹಿಡಿದಿಟ್ಟುಕೊಳ್ಳಬಲ್ಲರು? ಪಾಯಿಂಟ್ 1. ಪಾಯಿಂಟ್ 2, ಅಹಿಂದೇತರ ವರ್ಗ, ಆ ವರ್ಗಗಳಿಗೂ ಯಾರೂ ಚಾಂಪಿಯನ್ ಬೇಡವಾ ಕಾಂಗ್ರೆಸ್ಗೆ? ಬರೀ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇಷ್ಟೇ ಸರ್ಕಲಲ್ಲಿ ಅವರು ಇದ್ರೆ ಸಾಕಾಗತ್ತಾ? ಮತ್ತು ಅಹಿಂದ ಅನ್ನೋ ಒಂದೇ ಒಂದು ವಿಚಾರ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಎಲಿಜಿಬಿಲಿಟಿ ಟೆಸ್ಟ್ ಮಾಡ್ತಾ ಇದೆಯಾ ಮುಖ್ಯಮಂತ್ರಿ ಹುದ್ದೆಗೆ, ಅಥವಾ ಬೇರೆ ಕಾರಣಗಳು ಇದೆಯಾ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ? ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ, ಆ ಕಥೆನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅಂತ? ಅದು ಇದೇ ಇಲ್ಲ, ಅನುಮಾನನೇ ಇಲ್ಲ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎನ್ನುವ ಕಾಂಗ್ರೆಸ್ ನಿಲುವಿದೆಯಲ್ಲ, ಹಾಗಾಗಿನೇ ಅವ್ರು ಬೆಳಿಗ್ಗೆ ಸಂಜೆ ತನಕ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡುವ ರಾಜಕಾರಣ ಮಾಡಿರೋದು ಅದೇ ಕಾರಣಕ್ಕಾಗಿ. ಈ ಕಡೆ ಡಿ ಕೆ ಶಿವಕುಮಾರ್ನ ಬಿಟ್ಕೊಡಕ್ ರೆಡಿ ಇಲ್ಲ, ಸಿದ್ದರಾಮಯ್ಯನವರು ಮುನಿಸ್ಕೊಂಡ್ರೆ ಪಕ್ಷ ನಡೆಸೋದು ಹೇಗೆ ಅನ್ನುವ ಆತಂಕ ಕೂಡ ಇದೆ. ಆದ್ರೆ ಒಂದಂತೂ ಕರೆಕ್ಟ್, ಮೇಲ್ವರ್ಗದವರು ಹೇಗೋ ಏನೋ ಅನ್ಸುದಂತಲ್ಲ, ಹಿಂದುಳಿದವರು ಅಹಿಂದ ಫ್ಯಾಕ್ಟರ್ ನ ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೊಂಡವರು ಮತ್ತು ಅಹಿಂದಕ್ಕೆ ನಾಯಕತ್ವವನ್ನ ಕೊಟ್ಟವರು ಸಿದ್ದರಾಮಯ್ಯನವರು. ಅದ್ರ ಯಾವ ಅನುಮಾನಗಳು ಬೇಡ. ಸಿದ್ದರಾಮಯ್ಯನವರ ಇಲ್ದೇನೆ ಅಹಿಂದವನ್ನ, ಕರ್ನಾಟಕದ ಇವತ್ತಿನ ಅಹಿಂದ ಫ್ಯಾಕ್ಟರ್ ನ ಮುನ್ನಡೆಸಿದವರು ಡೌಟೇ ಇಲ್ದೇನೆ ಸಿದ್ದರಾಮಯ್ಯನವರೇ. ಅದ್ರಲ್ಲಿ ಯಾರು ಇದ್ ಮಾಡ್ಬೇಕಾಗಿಲ್ಲ. ಮೇಲ್ವರ್ಗದವ್ರಿಗೆ ರಾಜಕಾರಣ ಬೇಕಾ ಬೇಡವಾ? ಆದ್ರೆ ಕಾಂಗ್ರೆಸ್ಸಿನ ಸೈದ್ಧಾಂತಿಕ ನೆಲೆಗಟ್ಟನ್ನ ನೋಡಿದ್ರೆ, ಇವರೇನು ಹಿಂದುಳಿದವರು, ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲ ಮಾತನಾಡ್ತಿದಾರಲ್ಲ, ಅವರ ಸೈದ್ಧಾಂತಿಕ ನಿಲುವನ್ನ ಸಿದ್ದರಾಮಯ್ಯನವರು ಸರಿಯಾಗಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಅವರು ಈಗ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಳೇಬೇಕಾಗಿದೆ. ಈಗ ಜನತಾದಳ ಪಕ್ಷ ಬಿಜೆಪಿ ಜೊತೆ ಮೈತ್ರಿನಲ್ಲಿ ಇರುವವರೆಗೆ ಅಹಿಂದ ಫ್ಯಾಕ್ಟರ್ ನ ಇವರು ಉಳಿಸ್ಕೊಳ್ಳೋದಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ನೊಂದಿಗೆ ಮುನಿಸಿಕೊಂಡ ಅಲ್ಪಸಂಖ್ಯಾತರಿಗೆ ಬೇರೆ ದಾರಿಗಳಿಲ್ಲ. ಅವರು ಜೆಡಿಎಸ್ ಆಪ್ಷನ್ ಅಲ್ಲ. ಈಗ ಯಾಕೆ ಜೆಡಿಎಸ್ ಆಪ್ಷನ್ ಅಲ್ಲ ಅಂದ್ರೆ ಅವರು ಬಿಜೆಪಿಯ ಮನೆ ಮೇಲೆ ಕೂತಿದ್ದಾರೆ. ಹಾಗಾಗಿ ಅವರಿಗೆ ಕಾಂಗ್ರೆಸ್ ಆಪ್ಷನ್ ಆಗುತ್ತೆ. ಈಗ ತಕ್ಷಣದಲ್ಲಿ ಇವರು ಅಹಿಂದ ಫ್ಯಾಕ್ಟರ್ ನಾವು ಬದಲಾಯಿಸ್ತೀವಿ ಅಥವಾ ಬೇರೆ ಯಾರನ್ನೋ ಓಲೈಸ್ತೀವಿ ಅನ್ನೋದು ಕಾಂಗ್ರೆಸ್ ದೃಷ್ಟಿಯಿಂದ ಅಪಾಯ. ಹಾಗಂತ ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಇಡೀ ಅಹಿಂದವನ್ನ, ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ಬಿಡ್ತಾರೆ. ಅದನ್ನೆಲ್ಲ ಮುಚ್ಚಾಕ್ಬಿಟ್ಟು ಇವರು ಮೇಲ್ವರ್ಗದವ್ರ ಪರವಾಗಿ ನಿಲ್ತಾರೆ. ಅದು ಕಾಂಗ್ರೆಸ್ ನ ಸೈದ್ಧಾಂತಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಅವ್ರು ಯೋಚನೆ ಮಾಡೋದಾದ್ರೆ ಹಂಗ್ ಮಾಡಕ್ ಸಾಧ್ಯ ಇಲ್ಲ. ಈವರೆಗಿನ ಕಾಂಗ್ರೆಸ್ ನ ನಡ್ಕೊಂಡ್ ಬಂದಿರೋ ರೀತಿ ನೋಡಿದ್ರೆ, ಅದು ಡಿ ಕೆ ಶಿವಕುಮಾರ್ ಆಗ್ಲಿ ಯಾರಾಗ್ಲಿ. ಆದ್ರೆ ಹೊರಗಡೆಯಿಂದ ಬಂದ ಸಿದ್ದರಾಮಯ್ಯನವರಿಗೆ ಅಹಿಂದ ಶೆಲ್ಟರ್ ಬಹಳ ಅನಿವಾರ್ಯ. ಅದು ಗುರಾಣಿಯಾಗಿ ಅವರು ಅಲ್ಲಿಂದ ಬಳಸ್ಕೊಂಡ್ ಬಂದ್ರು, ಅದ್ರಲ್ಲಿ ಯಶಸ್ವಿನೂ ಆಗಿದ್ದಾರೆ. ಹಾಗಾಗಿ ಆಮೇಲೆ ಇಡೀ ಅಹಿಂದ ಸಮುದಾಯ ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡು ಇವತ್ತುವರೆಗೆ ಅವರ ರಾಜಕಾರಣವನ್ನ, ಅವರ ನಾಯಕತ್ವವನ್ನ ನಂಬ್ಕೊಂಡು ಹಿಂಬಾಲಿಸ್ಕೊಂಡು ಬಂದಿದೆ. ಆ ಮಟ್ಟಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆ ರಿಸ್ಕ್ ತಗೊಳ್ಳಾರು.
ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿ ದೊಡ್ಡ ಸಮುದಾಯವನ್ನು ವಿರೋಧ ಕಟ್ಕೊಳ್ಳುವಂತಹ ರಿಸ್ಕ್ ನ ಕಾಂಗ್ರೆಸ್ ತಗೊಳ್ಳಾರ್ದು ಅನ್ಸುತ್ತೆ. ಫೈನ್. ಜೆ ಬಿ ಪುರಾಣಿಕ್ ಸರ್, ಲಾಯಲ್ ಆಗ್ಬಿಟ್ಟು ಬಂದಿದ್ದಾರೆ. ಆ ಪಕ್ಷ ಅವರ ಲಾಯಲ್ಟಿನೇ ಅವ್ರನ್ನ ಬಿಡಿ ನಮ್ಮವ್ರು ಇವರು ಉಳ್ಕೋತಾರೆ ಅನ್ನೋ ಧೈರ್ಯ ಕೂಡ ಕಾಂಗ್ರೆಸ್ನವ್ರಿಗಿದೆ. ಕೆಲವೊಮ್ಮೆ ಲಾಯಲ್ಟಿ ಕೂಡ ಅಧಿಕಾರ ಕೊಡಲ್ಲ ಅಂತ, ಲಾಯಲ್ಟಿ ಕೂಡ ಅಧಿಕಾರ ಕೊಡಲ್ಲ ಅಂತ ಹೇಳಿ. ಇರ್ಲಿ ಮಹೇಂದ್ರ ಸರ್.